ನಮಸ್ಕಾರ ಬಂಧುಗಳೇ. ನೋಡಿ, ಈಗ ಪಾದಚಾರಿಗೆ ನಡೆಯೋಂಥ ಜಾಗ ಇದು. ಆದರೆ ಪಾದಚಾರಿ ನಡೆಯೋಕ್ಕೆ ಭಾಳ ಅನುಕೂಲ ಇದೆ. ಆದರೆ ಈ ರೈಲಿಂಗ್ಸ್ ಇಲ್ಲದಿರೋ ಕಾರಣ ಎಲ್ಲ ನಡು ರಸ್ತೆಯಲ್ಲೇ ಓಡಾಡ್ತಕ್ಕಂಥದ್ದು. ಅತಿ ಹೆಚ್ಚು ವಾಹನಗಳ ದಟ್ಟಣೆ, ಯಾಕಂದರೆ ಟ್ರಾಫಿಕ್ ಅತಿ ಹೆಚ್ಚಾಗ್ತಾಯಿದೆ. ಹಾಗಾಗಿ ರೈಲಿಂಗ್ಸ್ ಹಾಕೋ ಮೂಲಕ ಅಪಘಾತಗಳು ತಡೆಯೋ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಕೆಲಸ ಆಗಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಮೈಸೂರು ಊಟಿ ರಸ್ತೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂತಹ ಪಾದಚಾರಿಗಳು ನಡೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಜನಸಾಮಾನ್ಯರು ನಡೆಯೋಕ್ಕಾಗದೆ ರಸ್ತೆ ಮಧ್ಯ ರಸ್ತೆಯಲ್ಲೇ ನಡೆಯತಕ್ಕಂಥದ್ದು. ಈ ಒಂದು ಜನಗಳಿಗೆ ನಡೆದಾಡೋಕ್ಕೆ ಓಡಾಡಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಪುರಸಭೆ ವತಿಯಿಂದ ರೈಲಿಂಗ್ಸನ್ನು ಅಳವಡಿಸಬೇಕು ಅಂತ ನಾವು ಸುಮಾರು ದಿನಗಳ ಮುಂಚೆ ನಾವು ಮನವಿ ಮಾಡಿಕೊಂಡಿದ್ದು. ಅದರ ಒಂದು ಕೆಲಸದ ವಿಚಾರವಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಸಾಹೇಬರು ಕೂಡ ಒಂದು ನೀಲನಕ್ಷೆಯನ್ನು ತಯಾರು ಮಾಡಿ ಅಂತ ಹೇಳಿದರು ಮುಖ್ಯಾಧಿಕಾರಿಗೆ. ಅದೇ ರೀತಿಯಲ್ಲಿ ಅವರು ನೀಲನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಈ ರೈಲಿಂಗ್ಸ್ ಕಾರ್ಯವನ್ನು ಮುಗಿದ್ರೆ ಪಟ್ಟಣನೂ ಸ್ವಚ್ಛತೆಯಾಗಿರೋಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ನಮ್ಮ ಪಕ್ಕದ ರಾಜ್ಯ ಬತ್ತೇರಿ ಪಟ್ಟಣದಲ್ಲಿ ಕೂಡ ಟೌನ್ನಲ್ಲಿ 2 ಕಡೆ ರೈಲಿಂಗ್ಸ್ ಹಾಕೋ ಮೂಲಕ ಅಷ್ಟು ಸ್ವಚ್ಛವಾಗಿ ಅಷ್ಟು ಸ್ವಚ್ಛಂದವಾಗಿ ಕಾಣ್ತಾ ಇದೆ. ಆ ಪಟ್ಟಣ ನೋಡೋಕ್ಕೆ ಬಹಳ ಆಶ್ಚರ್ಯವಾಗುತ್ತೆ. ಅದೇ ರೀತಿಯಲ್ಲಿ ಪಕ್ಕದ ರಾಜ್ಯ ಗೂಡಲೂರಿನಲ್ಲೂ ಕೂಡ ಅದೇ ರೀತಿಯಾಗಿದೆ. ಅದೇ ನಿಟ್ಟಿನಲ್ಲಿ ಇದು ಕೂಡ ಪ್ರವಾಸೋದ್ಯಮದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಗುಂಡ್ಲುಪೇಟೆ ಹೇಳಿ ಕೇಳಿ ನಮ್ಮ ಬಂಡೀಪುರ ಇರ್ತಕ್ಕಂಥ ಒಂದು ಈ ಕಡೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ, ಈ ಕಡೆ ಬಂಡೀಪುರ ಇದೆ. ಅತಿ ಹೆಚ್ಚು ಅಂತಾರಾಜ್ಯದಿಂದ ಈ ಪ್ರವೇಶ ಆಗ್ತಕ್ಕಂಥ ಈ ಗುಂಡ್ಲುಪೇಟೆ ಪಟ್ಟಣ 2 ಕಡೆಯೂ ರೈಲಿಂಗ್ಸ್ ಹಾಕೋ ಮೂಲಕ ಸ್ವಚ್ಛತೆಗೆ ಒಂದು ಆದ್ಯತೆ ಕೊಡಬೇಕಂತ ಅತಿ ಶೀಘ್ರದಲ್ಲಿ ಕೆಲಸ ಆಗಬೇಕು. ನೋಡಿ, ಈಗ ನೀವೇನು ಗಮನಿಸಿದಿರಿ, ನಡು ರಸ್ತೆಯಲ್ಲೇ ಓಡಾಡ್ತಕ್ಕಂಥ ಜನಗಳು, ಇದರಲ್ಲಿ ಅಪಘಾತಗಳಾಗ್ತವೆ. ರೈಲಿಂಗ್ಸ್ ಹಾಕಿದಾಗ ಅದೊಂದು ವ್ಯವಸ್ಥಿತವಾಗಿ ಜನಗಳು ಪಾದಚಾರಿ ನಡೆಯೋ ಜಾಗದಲ್ಲೇ ನಡೀತಾರೆ. ಇದೊಂದು ವ್ಯವಸ್ಥೆ ಸಿಸ್ಟಮ್ ಚೇಂಜ್ ಆಗಬೇಕು. ಹಾಗಾಗಿ ಸಾರ್ವಜನಿಕರ ಪರವಾಗಿ ಅತಿ ಶೀಘ್ರದಲ್ಲಿ ಈ ರೈಲಿಂಗ್ಸ್ ಕೆಲಸ ಆಗಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರಗಳು.